ಸರ್ಕಾರಕ್ಕೆ ಬಂದೆ ಗೊಬ್ಬರದ ಬೆಲೆನೂ ಕಡಿಮೆ ಮಾಡ್ತೀವಿ, ಗ್ಯಾಸ್ ಬೆಲೆನೂ ಕಡಿಮೆ ಮಾಡ್ತೀವಿ, ಪೆಟ್ರೋಲ್ ಬೆಲೆನೂ ಕಡಿಮೆ ಮಾಡ್ತೀವಿ, ಡೀಸೆಲ್ ಬೆಲೆನೂ ಕಡಿಮೆ ಮಾಡ್ತೀವಿ. ಆದ್ರಿಂದ ರಾಜ್ಯದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ತೀರ್ಮಾನಗಳನ್ನು ಕೂಡ ಮಾಡ್ತೀವಿ ನಾವು. ಪೆಟ್ರೋಲ್ ಡೀಸೆಲ್ ಇದೆಯಲ್ಲ, ಇದು ಬೆಲೆ ಏರಿಕೆಗೂ ಅದಕ್ಕೂ ಸಂಬಂಧ ಇಲ್ಲ. ಚುನಾವಣೆ ಫಲಿತಾಂಶಕ್ಕೂ ಬೆಲೆ ನಮಸ್ಕಾರ, ಮುಖವಾಡ ಮೀಡಿಯಾಗೆ ಸ್ವಾಗತ. ನಾನು ವಿಕೆ ನಾಯ್ಡು. ಈ ದಿನ ರಾಜಕೀಯ ದೌರ, ರಾಕ್ಷಸ ಮುಖವಾಡನ್ನು ಕಳಿಸ್ತಾ ಇದ್ದೀನಿ. ಅದೇನೆಂದರೆ ಅವ್ರದ್ದೆಲ್ಲ ಎಲುಬಿಲ್ಲದ ನಾಲಿಗೆ, ಏನು ಬೇಕಾದರೂ ಮಾತಾಡ್ತಾರೆ. ಚುನಾವಣೆ ಬಂತು ಅಂದರೆ ಸಾಕು, ಆ ನಾಲಿಗೆಗೆ ಲಗಾಮೇ ಇರುವುದಿಲ್ಲ. ಜನರಿಗೆ ಯಾವ ರೀತಿ ಟೋಪಿ ಹಾಕಬೇಕಂತಲೇ ಕಾಯ್ತಾ ಇರ್ತಾರೆ. ಅಂಥ ಒಂದು ಉದಾಹರಣೆಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ, ನೀವೇ ನೋಡಿ. ಎಂತೆಂಥ ಡಕಾಯಿತರು ರಾಜಕೀಯದಲ್ಲಿದ್ದಾರೆ ಅಂತ ಒಮ್ಮೆ ಯೋಚಿಸಿ. ಇದೇ ಕಾಂಗ್ರೆಸ್ ಸರ್ಕಾರ ಬರುವುದಕ್ಕಿಂತ ಮುಂಚೆ ಎಲ್ಲ ಟಿ ವಿಯಲ್ಲಿ ಒಂದೇ ಒಂದು ಜಾಹೀರಾತು. ಅದೇನೆಂದರೆ 2014ರಲ್ಲಿ ಯಾವ ವಸ್ತುವಿನ ಬೆಲೆ ಎಷ್ಟಿತ್ತು, 2023ರಲ್ಲಿ ಅದರ ಬೆಲೆ ಎಷ್ಟಿದೆ ಅಂತ ಯಾವುದೇ ಒಂದು ಟಿ ವಿಯಲ್ಲಿ ಯಾವುದೇ ಒಂದು ಪ್ರೋಗ್ರಾಮ್ ಬಂದ್ರೇನು ಈ ರೀತಿ ಅವರೊಂದು ಜಾಹೀರಾತು ಕೊಟ್ಟಿದ್ದರು. ಆ ಮಾತನ್ನ ನಂಬಿ ಎಲ್ಲರೂ ಅವರಿಗೆ ಅಧಿಕಾರ ಕೊಟ್ಟರು. ನಂತರ ಅವರು ಇಟ್ಟರು ನೋಡಿ ಜನಕ್ಕೆ ಗೂಟನ. ಒಂದಲ್ಲ ಒಂದು ರೀತಿ ಬೆಲೆ ಏರಿಕೆ. ಅದು ಯಾವ್ಯಾವುದು ಅಂತ ಹೇಳ್ತೀನಿ ಕೇಳಿ. ಕರೆಂಟ್ ಫ್ರೀ ಅಂತ ಮಾಡಿದ್ರು. ಆದರೆ ಕರೆಂಟು 1 ಕಿಲೋವ್ಯಾಟ್ಗೆ ಡೆಪಾಸಿಟ್ 60 ರೂಪಾಯಿ 70 ರೂಪಾಯಿ ಇದ್ದಿದ್ದು 120 ರೂಪಾಯಿ ಮಾಡಿದ್ರು. ನೀರಿನ ಬೆಲೆ ಜಾಸ್ತಿ ಮಾಡಿದ್ರು. ಎಣ್ಣೆ ಮದ್ಯದ ರೇಟು ಅದು ಕೂಡ ಜಾಸ್ತಿ ಮಾಡಿದ್ರು. 3 ಸಲ ಜಾಸ್ತಿ ಮಾಡಿದ್ದಾರೆ. ಇದ್ರ ಜೊತೆಗೆ ಬಸ್ ಫ್ರೀ ಅಂತ ಹೆಣ್ಮಕ್ಳಿಗೆ ಕೊಟ್ಟರು. ಬಸ್ ಚಾರ್ಜ್ನ ಜಾಸ್ತಿ ಮಾಡಿದ್ರು. ನಾನು ಹೇಳ್ತಾ ಇರೋದು ಸರಿನಾ ತಪ್ಪ ಅಂತ ನೀವೇ ಒಂದು ಪರಿಶೀಲಿಸಿ, ಯಾವ್ಯಾವ ವಸ್ತು ಬೆಲೆ ಅವ್ರು ಜಾಸ್ತಿ ಮಾಡಿದ್ದಾರೆ ಅಂತ. ಇದೆಲ್ಲ ಒಂದಾದರೆ, ಇದೇ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮೋದಿ ಸರ್ಕಾರ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡ್ತು ಅಂತ ಒಂದು ಬೀದಿ ನಾಟಕ ಮಾಡಿದ್ರು. ನೀವು ನೋಡಿ ಯಾವ ರೀತಿ ನಾಟಕ ಮಾಡಿದ್ರು ಅಂದರೆ, ಯಾವೊಂದು ಆಕ್ಟ್ರು ಸಹ ಅವ್ರ ಮುಂದೆ ಅಂಥ ಆ್ಯಕ್ಟಿಂಗ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವ್ರು ಅಲ್ಲಂಗೆ ಮಾಡೋದ್ರಿಂದನೇ ಈ ದಿನ ದೊಡ್ಡ ವ್ಯಕ್ತಿಗಳಾಗಿರೋದು, ಸಿ ಎಮ್ ಆಗಿರೋದು, ಡಿ ಸಿ ಎಮ್ ಆಗಿರೋದು. ಇದೇ ನಮ್ಮ ಸಿದ್ದರಾಮಯ್ಯನವರು ಎಲೆಕ್ಷನ್ ಟೈಮಲ್ಲಿ ಯಾವ್ಯಾವ ಬೆಲೆನ ನಾನು ಜಾಸ್ತಿ ಮಾಡಲ್ಲ ಅನ್ನೋ ಒಂದು ವಿಡಿಯೋನೂ ಸಹ ನಿಮ್ಮ ಮುಂದೆ ಇದೆ, ತೋರಿಸ್ತೀನಿ ನೋಡಿ. ಇಂಥ ಡೋಂಗಿಗಳನ್ನ ದಯವಿಟ್ಟು ನಂಬಕ್ಕೆ ಹೋಗಬೇಡಿ. ಇವರೆಲ್ಲ ಒಂದು ರೀತಿ 2 ನಾಲಿಗೆ ಹಾವಿದ್ದಂಗೆ. ಚುನಾವಣೆಯಲ್ಲಿ ಗೆಲ್ಲೋದಕ್ಕಿಂತ ಮುಂಚೆ ಒಂದು ರೀತಿ ಮಾತಾಡ್ತಾರೆ, ಗೆದ್ದು ಬಂದಮೇಲೆ ಅಧಿಕಾರಕ್ಕೆ ಬಂದಮೇಲೆ ಒಂದು ರೀತಿ ಮಾತಾಡ್ತಾರೆ. ಒಂದಲ್ಲ ಒಂದು ದಿನ ನಿಮ್ಮನ್ನು ಕಚ್ಚಿ ಸಾಯಿಸ್ತಾರೆ. ಅದಂತೂ ಒಂದು ಸತಿ ಯೋಚನೆ ಮಾಡಿ. ನಮ್ಮ ಈ ಮುಖವಾಡ ಮೀಡಿಯಾದ ಉದ್ದೇಶನೇ ಒಂದು ಜನಪರವಾಗಿ ನಾವು ಕೆಲಸ ಮಾಡಬೇಕು ಅಂತ ಒಂದು ಈ ಉದ್ದೇಶ ಇಟ್ಕೊಂಡಿದ್ದೀವಿ. ನೀವೆಲ್ಲ ನಮಗೆ ಸಪೋರ್ಟ್ ಮಾಡಿ. ನಮ್ಮ ಮುಖವಾಡ ಮೀಡಿಯಾ ಚಾನಲ್ಗೆ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡೋದನ್ನಂತೂ ಮರಿಬೇಡಿ. ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ನಾನು ಹೇಳಿರೋದು ಸರಿನಾ ತಪ್ಪ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ಒಳ್ಳೊಳ್ಳೆ ಹೋರಾಟನ ನಿಮಗೋಸ್ಕರ ನಾನು ಮಾಡ್ತೀನಿ. ತುಂಬ ಜನ ಬಾಯಲ್ಲಿ ಮಾತಾಡ್ತಾರೆ, ಈ ರೀತಿ ಹೋರಾಟ ಮಾಡಬೇಕು, ಆ ರೀತಿ ಹೋರಾಟ ಮಾಡಬೇಕು ಅಂತ. ಯಾರೂ ಮಾಡೋಕ್ಕೆ ಹೋಗಲ್ಲ. ನಾವು ಮಾಡ್ತಾಯಿದ್ದೀವಿ. ನಮಗೆ ಬೆನ್ನು ತಟ್ಟಿ ದಯವಿಟ್ಟು ಕಾಲು ಮಾತ್ರ ಎಳೆಯೋಕ್ಕೆ ಹೋಗಬೇಡಿ, ನಮಗೆ ಪ್ರೋತ್ಸಾಹಿಸಿ. ಅಷ್ಟೇ ನಾನು ನಿಮ್ಮನ್ನು ಕೇಳ್ಕೊತಾ ಇರೋದು. ಬನ್ನಿ ಆ ವಿಡಿಯೋನ ನೋಡೋಣ. ಸರ್ಕಾರಕ್ಕೆ ಬಂದೆ ಗೊಬ್ಬರದ ಬೆಲೆನೂ ಕಡಿಮೆ ಮಾಡ್ತೀವಿ, ಗ್ಯಾಸ್ ಬೆಲೆನೂ ಕಡಿಮೆ ಮಾಡ್ತೀವಿ, ಪೆಟ್ರೋಲ್ ಬೆಲೆನೂ ಕಡಿಮೆ ಮಾಡ್ತೀವಿ, ಡೀಸೆಲ್ ಬೆಲೆನೂ ಕಡಿಮೆ ಮಾಡ್ತೀವಿ. ಆದ್ರಿಂದ ರಾಜ್ಯದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ತೀರ್ಮಾನಗಳನ್ನು ಕೂಡ ಮಾಡ್ತೀವಿ ನಾವು. ಈ ನಾಟಕದ ಮಾತು ಗೆಲ್ಲೋದಕ್ಕಿಂತ ಮುಂಚೆ ಜನರ ಕಿವಿಗೆ ಹೂವು ಇಟ್ಟಂಥ ದಿನ ಅದು. ಆಮೇಲೆ ಅವ್ರೇನು ಹೇಳ್ತಾರೆ ಮತ್ತೆ ಅದನ್ನು ಸಹ ಕೇಳಿಸ್ಕೊಳ್ಳಿ. ಪೆಟ್ರೋಲ್ ಡೀಸೆಲ್ ಇದೆಯಲ್ಲ,
ಇದು ಬೆಲೆ ಏರಿಕೆಗೂ ಅದಕ್ಕೂ ಸಂಬಂಧ ಇಲ್ಲ. ಚುನಾವಣೆ ಫಲಿತಾಂಶಕ್ಕೂ ಬೆಲೆ. ಸರ್ ಇರಿ ಸರ್, ನಿಮ್ದು ಅದೆಂಥ ಬಾಯಿ ಸರ್, ಎಷ್ಟು ನಾಲ್ಗೆ ಇದೆ ಸರ್ ನಿಮಗೆ? ಬಾಯಲ್ಲಿರುವಂತ ಹೊಲಸು ಎಲ್ಲಿವಿಲ್ಲ. ಏಯ್ ನೀವು ಮಾಡಾಗಿದ್ದು ತೆಗೀರಿ ತಗೋರಿ. ನೀವು ಹೇಳ್ದಾಗೆಲ್ಲ ಕೇಳೋಕ್ಕಲ್ಲ ಇರೋದು. ನೀವು ತೆಗೀರಿ ಫೋಟೋನ ತೆಗೀರಿ ಹೋಗಿ. ಕರ್ನಾಟಕದಲ್ಲಿ 99-85 ಪೆಟ್ರೋಲ್ ಬೆಲೆ ಇತ್ತು, ₹3 ಹೆಚ್ಚು ಮಾಡಿದ್ದೀವಿ. ಈಗ ₹102.86 ಆಗಿದೆ. ತಮಿಳುನಾಡಿನ ಸಮ ಆಗಿದೆ. ಕಾಸರಗೋಡು ಯಾವ ರಾಜ್ಯ ಅದು? ಕೇರಳ, ₹106.66. ಅನಂತಪುರ ಯಾವ ರಾಜ್ಯ ಅದು? ಆಂಧ್ರ, ಅದರಲ್ಲಿ ₹109.44. ತೆಲಂಗಾಣ ₹107.44. ಕಾಗಲ್ ₹104.46. ನಾವು ₹1 ಹೆಚ್ಚು ಮಾಡೋದಕ್ಕೆ ಚುನಾವಣೆಗೆ ಮಾಡಿಬಿಟ್ರು ಅಂತ ಹೇಳಿದ್ರೆ. ಸಿದ್ದರಾಮಯ್ಯ ಸಾರ್, ನಿಮಗೊಂದು ಅರ್ಥ ಆಗಲಿ, ಇದೇ ರೀತಿ ಬಿಟ್ಟಿ ಭಾಗ್ಯಗಳು ಕೊಟ್ಟರೆ ತಮಿಳುನಾಡು, ಆಂಧ್ರ ಈ ದಿನ ಅದೆಷ್ಟೋ ಲಕ್ಷ ಕೋಟಿ ಸಾಲ ಅವ್ರ ರಾಜ್ಯದ ಮೇಲಿದೆ. ಅದಕ್ಕೋಸ್ಕರ ಅವರು ಜನಗಳ ತಲೆ ಮೇಲೆ ಹಾಕೋಕ್ಕೋಸ್ಕರ ಈ ಡೀಸೆಲು ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಎಷ್ಟೋ ವರ್ಷದ ಮುಂಚೆ ನಮ್ಮ ಕರ್ನಾಟಕದಿಂದ ಅಲ್ಲೇ ಕಮ್ಮಿ ಇತ್ತು. ಎಷ್ಟೋ ಜನ ಅಲ್ಲೋಗಿ ಪೆಟ್ರೋಲು ಡೀಸೆಲ್ ಹಾಕ್ಸ್ಕೊಂಬರ್ತಾಯಿದ್ರು. ಅದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಅಧಿಕಾರಿಗಳನ್ನ ಕೇಳಿ ಹೇಳ್ತಾರೆ. ಕೆಲವೊಂದು ಅವ್ರ ಸಲಹೆಯನ್ನು ಕೂಡ ಪಡೀರಿ. ಮುಂಚೆ ನಮ್ಮ ರಾಜ್ಯದಲ್ಲಿ ಅದೆಲ್ಲ ಇದ್ದಿಲ್ಲ. ನಿಮ್ಮ ಸರ್ಕಾರ ಬಂದ ಮೇಲೆ ಜನಕ್ಕೆ ಇದು ಫ್ರೀ ಕೊಡ್ತೀವಿ ಅದು ಫ್ರೀ ಕೊಡ್ತೀವಿ ಅಂತ ಏನೇನೋ ಯೋಜನೆಗಳು ಮಾಡಿ ಎಲ್ಲರ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೀತಾ ಇದ್ದೀರಲ್ಲ. ನೀವು ಕೊಟ್ಟಿರೋ ಮಾತೇನು, ನೀವು ಮಾಡ್ತಾ ಇರೋ ಕೆಲಸ ಏನು? ಒಂದಂತೂ ತಿಳ್ಕೊಳ್ಳಿ, ನಿಮ್ದು ಇದೇ ಲಾಸ್ಟ್ ಚುನಾವಣೆ, ಇದೇ ಲಾಸ್ಟ್ CM ಪದವಿಯಲ್ಲಿರೋದು. ಒಂದೊಳ್ಳೆ ಕೆಲಸ ಮಾಡಿಬಿಟ್ಟೋಗಿ. ಜನ ನಿಮ್ಮನ್ನು ತುಂಬ ವರ್ಷ ನೆನೆಸ್ಕೊಳ್ಳೋಂಥ ಕೆಲಸ ಮಾಡಿ. ಇಂಥ ಕೆಲಸಗಳನ್ನ ಮಾಡಬೇಡಿ. ಅಧಿಕಾರ ಇವತ್ತಿರ್ತದೆ, ನಾಳೆ ಇರಲ್ಲ. ನೀವು ಕೊಟ್ಟಿರೋ ಮಾತು, ನೀವು ಆಡಿರೋ ಮಾತು ಜನರ ಮನಸ್ಸಲ್ಲಿರ್ತದೆ. ಅದಂತೂ ತಿಳ್ಕೊಳ್ಳಿ. ಈಗಲಾದರೂ ಒಳ್ಳೆ ಕೆಲಸ ಮಾಡಿ, ನೀವು ಹೇಳಿರೋ ಮಾತು ಮೇಲೆ ನಿಂತ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಅಂತ ನಮ್ಮ ಮುಖವಾಡ ಮೀಡಿಯಾ ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೆ. ಈಗಲಾದರೂ ಒಂದೊಳ್ಳೆ ಕೆಲಸ ಮಾಡಿ.